ಹೆಸರು ಅನಿರಾಮ್, ನ್ಯೂಸ್ ಆಂಕರ್ ಐಡಿಯಾ ನ್ಯೂಸ್ ಕೋಲಾರಿಂದ. ಸೊ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರಂತ ಕೋಲಾರಿನ ಸಮಾಜ ಸೇವಕರು, ಬಡವರ ಬಂಧು ಅಂತ ಹೇಳ್ಬೋದು. ಸೊ ನಮ್ಮ ಸಾಮ್ರಾಟ್ ಸುಬ್ಬು ಅವರು ಇದ್ದಾರೆ. ಸೊ ಅವರ ಹುಟ್ಟುಹಬ್ಬ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ನಿಮ್ದು ಹುಟ್ಟುಹಬ್ಬ ಏನ್ ಅನ್ಸ್ತಾ ಇದೆ? ನಿಮ್ಗೆ ಖುಷಿ ಆಗ್ತಾ ಇದೆ? ನಿಮ್ಮ ಬಂಧು ಮಿತ್ರರೆಲ್ಲ ನಿಮ್ ಶುಭ ಕೋರ್ತಾ ಇದಾರೆ. ಈಗ ನಿಮ್ ಪಕ್ಕದಲ್ಲೇ ಸಂದೇಶ ತಮ್ಮ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಮ ಒಂದು ಪ್ರೀತಿ 25 ವರ್ಷದಿಂದ ಹೇಳ್ತಾ ಇದ್ದಾರೆ. ಸೊ ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡ್ರಿ? ಯಾವ ತರ ಏನು? ನನ್ನ ಒಂದು ಜನ್ಮದಿನದ ಪ್ರಯುಕ್ತ ನಾವು ಜನ್ಮದಿನ ಆಚರಣೆಗಳೆಲ್ಲ ನಾವು ಮಾಡ್ಕೊಂಡು ಬಂದಿಲ್ಲ. ಕಷ್ಟದಿಂದ ಬಂದಿರತಕ್ಕಂಥವ್ರು ಸುಮಾರು ಒಂದು 10 ವರ್ಷದಿಂದ ನಾವು ಈ ಜನ್ಮದಿನಾಚರಣೆಗಳು ಇವೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದ್ರು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ತಾಯಿಯವರು ಒಂದು 3 ವರ್ಷದಿಂದ ತೀರ್ಕೊಂಡ್ರು. ಅವಾಗಿಂದ ಈ ಸೆಲೆಬ್ರೇಷನ್ ಇವೆಲ್ಲ ಬೇಡ ಅಂತ ಏನೊಂದು ಕೈಲಾಗದವ್ರಿಗೆ, ಹಸಿದವ್ರಿಗೆ ಊಟ ಕೊಡೋದು, ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ರಿ, SNR ಹಾಸ್ಪಿಟ್ಲಲ್ಲಿ, ಮತ್ತೆ ನಲ್ಲೂರಮ್ಮ ಒಂದು ಆಶ್ರಮಕ್ಕೆ ಮಾಡಿದ್ವಿ. ಈಗ ಅಂತರ್ಗಂಗೆ ವಿದ್ಯಾಸಂಸ್ಥೆಗೆ ಊಟ ಕೊಡೋದು ಕೊಡ್ತಾ ಇದ್ವಿ. ಅನಿರೀಕ್ಷಿತವಾಗಿ ನಮ್ಮ ಸಂದೇಶ ಬಂದು ಆಚರಣೆ ಮಾಡ್ತಿದ್ದಾರೆ. ತುಂಬಾ ಸಂತೋಷ ಆಯ್ತು. ಮತ್ತೆ ನಮ್ಮ ಜನ್ಮಕ್ಕೆ ಕಾರಣರಾದವರು ನಮ್ಮ ತಾಯಿ, ಅವರ ಒಂದು ಆಸೆಗಳನ್ನ ಈಡೇರಿಸೋದೇ ನಮ್ಮ ಒಂದು ಧ್ಯೇಯ. ಅವ್ರು ಹೇಳ್ತಾ ಇದ್ದ ಮಾತುಗಳಿಷ್ಟೇ: ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಆದ್ರೆ ಇರೋ ದಿನ ಒಂದು 4 ಜನ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡ್ಬೇಕಂದ್ರೆ ಏನಪ್ಪಾ ಮಾಡಬೇಕು? ಒಳ್ಳೆ ಕೆಲಸಗಳು ಮಾಡಬೇಕು. ಹಾಗಾಗಿ ನಮ್ಮ ತಾಯಿ ಆಸೆ ಈಡೇರಿಸೋದೆ, ಸಾಯೋ ತನಕ ನಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸಗಳು ಮಾಡೋದೇ ನನ್ನ ಒಂದು ಉದ್ದೇಶ, ಧ್ಯೇಯ. ಸರ್, ಈಗ ನೀವು ನಿಮ್ಮ ತಾಯಿಯ ಬಳಿ ತುಂಬಾನೇ ಅವರು ಹೇಳಿದ ಮಾತುಗಳನ್ನ ಆದಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ಕೆಲವ್ರಿಗೆ ಪಾಪ ನಿಮ್ಮ ಅಭಿಮಾನಿಗಳಿಗೆ ಗೊತ್ತೇ ಇಲ್ಲ ನಿಮ್ಮ ಹುಟ್ಟುಹಬ್ಬ. ಸೊ ಆದ್ರೂ ಕೂಡ ನಿಮ್ಗೆ ವಿಶ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ. ಅವರ ಒಂದು ಪ್ರೀತಿಗೆ ನಾನು ನನ್ನ ಜೀವ ಇರೋ ತನಕ ಚಿರಋಣಿ ಆಗಿರ್ತೀನಿ. ಸರ್, ಈಗ ಮುಂದೆ ಏನೇನು ಅನ್ಕೊಂಡಿರೋ ಕಾರ್ಯಕ್ರಮಗಳಾದ ನಮ್ಮ ಸ್ನೇಹಿತರೆಲ್ಲ ಕರೆ ಮಾಡ್ತಾ ಇದ್ದಾರೆ. ನಾನು ಯಾವ್ದು ಈ ಸೆಲೆಬ್ರೇಷನ್ ಏನು ಬೇಡ, ಎಲ್ಲಾದ್ರೂ ಒಂದು ಹಸಿದವರಿಗೆ ಊಟ ಕೊಡ್ತೀನಿ ಅಂತ ತಿಳಿಸಿದ್ದೆ. ಹಾಗಾಗಿ ಬೆಂಗಳೂರಲ್ಲಿ ಒಂದು 4-5 ಆಶ್ರಮಗಳಿಗೆ ನಮ್ಮ ಸ್ನೇಹಿತರು ಅಲ್ಲೂ ಪಠ್ಯ ಪುಸ್ತಕಗಳು ಕೊಟ್ಟಿದ್ದಾರೆ. ಆಶ್ರಮಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೇನೆ. ಸರ್, ಈಗ ಸಂದೇಶ್ ಅವರು ಹೇಳಿದ್ರು ಒಂದು ಮೂವಿ ಮಾಡಿದ್ರು, ಇನ್ನೊಂದು ಮೂವಿ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಮಂತ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರಲ್ಲಿ ನಿಮ್ಮ ಪಾತ್ರ ಏನಾದ್ರು ಇರುತ್ತಾ? ಮೂವಿ ಪಾತ್ರ ಇಲ್ಲದೆ ಇರಲಿ, ಅವರು ಏನ್ ಮಾಡ್ತಾರೋ ಅವರಿಗೆ ಸದಾ ಬೆಂಬಲವಾಗಿ ನಾನು ನಿಂತಿರ್ತೀನಿ. ಹಾಯ್, ನಮಸ್ಕಾರ. ನನ್ನ ಹೆಸರು ಅನಿರಾಮ್, ನ್ಯೂಸ್ ಆಂಕರ್. ಸೊ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರಂತ ನಮ್ಮ ಕೋಲಾರಿನ ಹೆಸರಂತ ಒಬ್ಬ ಸಮಾಜ ಸೇವಕರು ಸಾಮ್ರಾಟ್ ಸುಬ್ಬು ಅವರು ಇದ್ದಾರೆ. ಸೊ ಅವ್ರ ಜೊತೆ ನಮ್ಮ ಸಂದೇಶ್ ಅಣ್ಣವರು ಇದ್ದಾರೆ. ಸೊ ಅವ್ರನ್ನು ಮಾತಾಡ್ಸೋಣ. ಸರ್, ಈ ಹುಟ್ಟುಹಬ್ಬನ ಶುಭ ಕೊಡ್ಲಿಕ್ಕೆ ಬಂದಿದ್ರ, ಏನು ಅನಿಸ್ತಿದೆ? ನಾವು ತುಂಬಾ ಕಷ್ಟದಲ್ಲಿದ್ದಾಗ ಒಂದು ಟೈಮ್ ಅಂದ್ರೆ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ 7ನೇ ಕ್ಲಾಸು, 6ನೇ ಕ್ಲಾಸು, 10ನೇ ಕ್ಲಾಸು, ಅವತ್ತಿಂದ ನಮ್ಮ ಅಣ್ಣ ಎಲ್ಲ ವಿಚಾರಗಳಲ್ಲಿನೂ ಸಹಾಯ ಮಾಡ್ಕೊಂಡು ಬಂದಿರೋದು ನಮಗೆ ಅಲ್ವಾ. ಈಗ್ಲೂ ಅಷ್ಟೇನೆ, ಏನಾದ್ರೂ ಒಂದು ಸಮಸ್ಯೆ ಅಂತ ಬಿಟ್ಟು ಬಂದಾಗ ಫಸ್ಟ್ ಬಂದು ಎದೆ ಕೊಡುವಂಥದ್ದು ಇವರು, ಫಸ್ಟ್ ಬಂದು ನಿಂತ್ಕೊಳ್ಳೋದು ಇವರು. ಹಂಗಾಗಿ ನಾನು ಜೊತೆಲಿ ಹುಟ್ಟಿರೋ ಅಣ್ಣನಿಗಿಂತ, ಯಾರು ಇಲ್ಲ ಈಗ ಸದ್ಯಕ್ಕೆ, ಜೊತೆಲಿ ಹುಟ್ಟಿರೋ ಅಣ್ಣನಿಗಿಂತ ಹೆಚ್ಚು ನಮ್ಮ ಸುಬ್ಬಣ್ಣವರು. ಅವ್ರದ್ದೊಂದು ಜನ್ಮದಿನಾಚರಣೆ, ಇಂಥ ಜನ್ಮದಿನಾಚರಣೆಗಳು ಇನ್ನೊಂದು 100 ಆಗಬೇಕು, ನಮ್ಮ ಜೊತೆ ನಿರಂತರವಾಗಿರ್ಬೇಕು ನಮ್ಮ ಸುಬ್ಬಣ್ಣವರು ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಎಲ್ಲ ಯುವಕರಿಗೂ ಕಷ್ಟ ಅಂತ ಬಿಟ್ಟು ಬಂದಾಗ ಕಾಪಾಡೋಂಥ ಒಬ್ಬ ವ್ಯಕ್ತಿ. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಸುಮಾರು ಕೆಲಸಗಳಿತ್ತು. ಅವರು ಎಲ್ಲಿ ಜನ್ಮದಿನಾಚರಣೆ ಏನು ಅದೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಹೇಳೇ ಇಲ್ಲ ಯಾರಿಗೂ. ಆಮೇಲೆ ಇವತ್ತು ಬರ್ತಡೇ ಅಂತ ಬಿಟ್ಟು ಗೊತ್ತಾಗಿದ ತಕ್ಷಣ ಓಡ್ ಬಂದೆ. ಎಲ್ಲೆಲ್ಲ ಬೇರೆ ಕಡೆ ಎಲ್ಲ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಓಡ್ ಬಂದೆ. ನಿರಂತರವಾಗಿ ಸುಬ್ಬಣ್ಣ ಅವ್ರ ಜೊತೆ ಇರ್ತೀವಿ. ಸರ್, ಈಗ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಏನು ಅನ್ಸ್ತದೆ ನಿಮಗೆ? ಖುಷಿ ಆಗ್ತೈತಾನೆ. ಯಾರು ಮಾಡ್ತಾರೆ? ಈಗ ನಾವು ಒಂದೊಂದು ವಲಯಗಳಲ್ಲಿ ನಾವೊಂದು ಸಮಾಜ ಸೇವೆ ಮಾಡೋದು. ಸುಬ್ಬಣ್ಣ ಅವರು ನಿರಂತರವಾಗಿ ಅವರು ಒಂದಷ್ಟು ವಿದ್ಯಾರ್ಥಿಗಳಿಗೆ, ಮತ್ತೆ ಒಂದಷ್ಟು ವೃದ್ಧರಿಗೆ, ಒಂದಷ್ಟು ಕಷ್ಟಪಡುವಂಥವ್ರಿಗೆ, ಪೌರ ಕಾರ್ಮಿಕರಿಗೆ, ಪ್ರತಿಯೊಂದು ವಲಯಗಳಲ್ಲಿ ಅವ್ರ ಕೈಯಿಂದ ಆಗಿರೋಂಥ ಕಷ್ಟಪಟ್ಟು ಅವ್ರ ಕೈಯಿಂದ ಆಗಿರೋಂತಹ ಸಹಾಯ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಅಷ್ಟೇ ನಮ್ಮ ಜೀವ ಇರೋ ತನಕ ಸುಬ್ಬಣ್ಣ ಅವ್ರ ಜೊತೆ